ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳದ ಗುರುನಿಂಗಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್. ಬಹಳ ಅದ್ಭುತ. ಬಹುಶಃ ಈಗೇನೋ ಸಂಭಾಯ ತೆಗಿದನ್ರಿ ಹುಡುಗಿಮ. ನಮ್ಮ ಊರಿಗೆ ಇವನು 12 ಸರಿ ಕರ್ಸಿವಿ ಸರ್. ದಿಮ್ಮ ಬಾರಿಸಿ ದೇವರ ಕರೆದ ಡೊಳ್ಳಿನ ಹಾಡ ಆಡ್ತಕ್ಕಂಥ ಒಬ್ಬ ಒಳ್ಳೆ ಕಲಾವಿದ. 6 ನಾಳದ 3 ತಿಳಿದವ್ರು ಯಾರಂತ ಕೇಳ ಸಿದ್ಧಾರೂಢ ಅಪ್ಪಾರತ್ತ. ಇದ್ರೊಳಗೆ ಏನಿಲ್ಲ, ಇನ್ನೆಲ್ಲ ಪ್ರಪಂಚದಾಗ ಏನೈತಿ ಎಲ್ಲ ತಿಳ್ಕೊಂಡ ಪಾರಮಾರ್ಥದ ಕಡೆ ಹೆಜ್ಜೆ ಇಟ್ಟು ಬಹುಶಃ ಸಿದ್ದೇಶ್ವರ ಅಪ್ಪಾರ ಶಿಶಿಮಾಗಾಗಿ ಡ್ರೆಸ್ ಮಾಡ್ಕೊಂಡು ಏನು ಅನಿಸ್ತದ ಅದನ್ನ ಮಾತಾಡ್ಕೊತ ನಡೆದಿರ್ತಕ್ಕಂಥ ವ್ಯಕ್ತಿ ನಮ್ಮ ಗುರುನಿಂಗ್ ಮಾಸ್ತರ್ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ. ನಾವು ಗ್ರಾಮಕ್ಕೆ ಬಂದಿದ್ದೀರಿ, ನಿಮಗೆ ಹೃದಯಪೂರ್ವಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಬಯಸಿ. ಇದೀಗ ಅವ್ವನ್ ಮಾಸ್ತರ್ ಗುರುನಿಂಗನ ತಮ್ಮ, ಸಂಕನಾಳ ಗುರುನಿಂಗನ ತಮ್ಮ ಯಾರಂತ ಕೇಳ ಅವ್ವನ ಮಾಸ್ತರ್ ದಿಮ್ಮ ಬಾರ್ಸಾಕ್ ಏನಪ್ಪಾ ಅಂತ ಕೇಳ ಈಗ ಎಲ್ಲರೂ ಆಗಿದಾರ. ಈಗ ನಮ್ಮ ಕೆಂಪಟ್ಟಿ ರಮೇಶ್ ಬಾರ್ಸಾಕತ್ತಾನ, ಕೆಂಪವಾಡದ ರಮೇಶ್ ಬಾರ್ಸಾಕತ್ತಾನ. ಕೆಂಪವಾಡದ ರಮೇಶ್ಗೆ ಏನು ಕಡಿಮೆ ಇಲ್ಲ. ಅವ್ವಾನ ಗುರುಗಳು ಇದ್ದಂಗೆ ಶಿಷ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ರಾಮಕೃಷ್ಣ ಪರಮಹಂಸ ಆಗಿದ್ದು ಹಾಗೆ ಸ್ವಾಮಿ ವಿವೇಕಾನಂದನನ್ನು ಬೆಳೆಸಿದ, ದ್ರೋಣಾಚಾರ್ಯ ಆಗಿದ್ರು ಹಾಗೆ ಏಕಲವ್ಯನನ್ನು ಬೆಳೆಸಿರ ಅಂತ ಗುರು ಶಿಷ್ಯರ ಸಂಬಂಧ ಭಾಳ ಅದ್ಭುತದ ನಿಮ್ಮದ. ನಿಮ್ಮ ಸಂಧಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈಗ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಭಕ್ತಿಪೂರ್ವಕವಾಗಿ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಇಟ್ನಾಳ ಗ್ರಾಮದೊಳಗೆ ಸದಾಶಿವ ಅಜ್ಜ ನೋಡಾಕ್ ಮಾತ್ರ ಮಾನವದನ, ಅವ ಮಾನವಲ್ಲ, ನಿಜವಾಗಿ ದೇವ್ ಮಾನವದನ ಅಜ್ಜ. ಅವೇನು ಹೇಳ್ತಾನೋ ಆ ಕೆಲಸಗಳ ಎಲ್ಲ ಇಲ್ಲಿ ಏನು ಮಾಡ್ಯಾವ ಹಾಕೋತ್ ಬಂದಾವ್ ಸರ್, ಹಾಕೋತ್ ಬಂದಾವ್. ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಪ್ರಶಾಂತ್, ಅವಾಗ ಪರಶುರಾಮ ಅಂತ ಕರೀತಾರೋ, ಮೊದಲ ಮಟ್ಟಿ ಅಂತಕ್ಕಂಥ ವ್ಯಕ್ತಿ ಬಹುಶಃ KL ಹಾಸ್ಪಿಟಲ್ ಆಯ್ತು, ಮಿರಾಜ್ ಆಯ್ತು, ಎಲ್ಲ ಕಡೆ ತೋರಿಸ್ಕೊಂಡು ಬಂದು ಇನ್ನು ನನ್ನ ಜೀವನ ಮುಗಿತಂತ ತಿಳಿದು ಏನು ಮಾಡಿದೆ ಅಂತ ಕೇಳಿದ್ರೆ ಕಡಿ ಎಲ್ಲ ಅಲ್ಲಿಂಗ ಮುಕ್ತಿ ಮಂದಿರದಾಗ ಹೋಗಿ ಕೂತಾಗ ಸಂಕಲ್ಪ ಆತತ್, ಹೋಗ್ರಿ ಇಟ್ನಾಳ ಗ್ರಾಮದಾಗ ಕಂಕನೋಡಿ ರೋಡಿಕ್ ಹೋಗುತ್ತೆ, ಎಡಕ್ಕೆ ಬಲಕ್ಕೆ ಗುಡಿ ಅದ, ಕಾಸಲಿಂಗನ ಪೂಜೆ ಮಾಡ್ಕೊತ ಸದಾಶಿವ ಜಾಡಂಗೆ ಅದಾನ, ಅಲ್ಲಿ ಹೋಗ ನಿನ್ನ ರೋಗ ನಿವಾರಣೆ ಆಗ್ತೈತೆ ಅಂತ ಹೇಳಿ ಎಲ್ಲ ನಿಂಗೆ ಆಶೀರ್ವಾದ ಆದಾಗ ಯಾವಾಗ ಇಲ್ಲಿ ಬಂದು ಪ್ರಶಾಂತ್ ಮೊದಲ ಮಟ್ಟಿ ಬಂದು ನಿಡ್ಯಾಕ ಬರ್ತಿರ್ಲಿಲ್ಲ, ಕಾರ್ ಗಡ್ಯಾಗ ಹಾಕೊಂಡು ಬಂದು ಇಲ್ಲಿ ತಂದು ಯಾವಾಗ ಭಂಡಾರನ ಹಚ್ಚಿ ನೋಡು, ಭಂಡಾರ ಯಾವಾಗ ನಂಬಿದಲ್ಲ ಅವನು ಬಾಳ್ವೆ ಬಂಗಾರ ಆಗ್ಯದ. ಆರೋಗ್ಯದಲ್ಲಿ ಇವತ್ತು 1 ನಂಬರ್ ಆಗ್ಯದ. ಆರೋಗ್ಯದಿಂದಿದ್ದ ಮಗ ಸಾಲಿಗೆ ಹಚ್ಚಿದ ಹೆಂಗೆ ಮಾಡೋದು ಯಪ್ಪ ನನಗೆ ಅರ ಮಾತು. ಮಗನ ಪರಿಸ್ಥಿತಿ ಹೆಂಗಂದಾಗ ಮಗ ದೇಶ ಸೇವೆಗೆ ಹೋಗ್ಬೇಕಂತ ಮಾಡ್ಯಾನ. ಅಜ್ಜಾರ ನೀವು ಆಶೀರ್ವಾದ ಮಾಡ್ಬೇಕಂತ ಹೇಳಿ ಮುಗುಳು ಕುಡ್ದಾಗ 10 ಹುಡುಗರು ಒಮ್ಮೆ ಬಂದು ನಮಸ್ಕಾರ ಮಾಡಿ ಬೇಡ್ಕೊಂಡು ಹೋದ್ರಂತ. 10 ಮಂದಿ ಒಳಗೆ 8 ಮಂದಿ ಈಗ ಸದ್ದ ಟ್ರೈನಿಂಗ್ನಾಗ ಅದಾರ ಸರ್, ಆರ್ಮಿ ಟ್ರೈನಿಂಗ್ ಮಾಡ್ಲಾಕತ್ತಾರ. ಅಂಥವನಿಂದ ಇವತ್ತು ಏನೈತೆ ಅಂತ ಕೇಳಿದ್ರೆ ತುಲಾಭಾರ ಕಾರ್ಯಕ್ರಮ ನೆರವೇರ್ತದೆ. ತುಲಾಭಾರ ಕಾರ್ಯಕ್ರಮ ಇರಲಿ, ತುಲಾಭಾರ ಕಾರ್ಯಕ್ರಮ ಮುಗಿದ ನಂತರ ಏನಪ್ಪಾ ಅಂತ ಕೇಳಿದ್ರೆ ಮತ್ತೆ ಒಂದು 4 ಮಂದಿ ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ನಾವು ಯಥಾ ಪ್ರಕಾರವಾಗಿ ನಮ್ಮ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುಗುಳಿ ಆಳದ ಸುಮಿತ್ರಾ ತಂಗಿ ಹಾಡ್ಕಿ ಪ್ರಾರಂಭ ಆಗ್ತವ. ಈ ಕಡೆ ನಮ್ಮ ಇಂಡಿ ತಾಲೂಕದ ಬಸನಾಳದ ಇಂಡಿ ತಾಲೂಕದ ಹೇಳಪ್ಪ ನೀವು ಮುಂದಿನ ಏನು ಹೇಳ್ತೀವಿ ಇರಲಿ, ಬಸನಾಳದ ಬಂದಿರತಕ್ಕಂಥ ನಮ್ಮ ಸುಚಿತ್ರಾ ತಂಗಿಯ ಡೊಳ್ಳಿನ ಹಾಡನ್ನು ನಾವು ನೀವೆಲ್ಲರೂ ಅಲಿಸೋಣ. ದಯಮಾಡಿ ಮುಗುಳು ಕುಡ್ದವರು ಮೊದಲಿಗೆ ಪಾದ ಪೂಜೆ ಪ್ರಾರಂಭ ಆಗ್ತದ. ದಯಮಾಡಿ ಪಾದ ಪೂಜೆ ಮಾಡೋರು ತಮ್ಮ ಆರತಿ ಸೆಟ್ಟನ್ನು ತೆಗೆದುಕೊಂಡು ಬರಬೇಕು, ಆರತಿ ಸೆಟ್ಟನ್ನು ತೆಗೆದುಕೊಂಡು ಬರಬೇಕು. ಇನ್ನು ನಮ್ಮ ಅಲಗ ಹಾಯ್ತಕ್ಕಂಥವ್ರು 5 ಜನ ಹಿಂದ್ಗಡೆ ಬರ್ಬೇಕು ಸರ್. ಅಲಗ ಹಾಯ್ತಕ್ಕಂಥವ್ರು ಎಲ್ಲ 5 ಜನ ಏನು ಬಂದರೆ ನಮ್ಮ ಹಳೆಯಾಳದಿಂದ ಬಂದಿರತಕ್ಕಂಥ ಕಾಮಣ್ಣವರು, ಅವರು ಡೊಳ್ಳಿನ ಹಾಡದ ಸಂವಾದಕರು ಹೌದು, ಉತ್ತಮ ರೀತಿಯಿಂದ ಬಾರಿಸ್ತಕ್ಕಂಥ ಕಲಾವಿದರು ಕೂಡ ಇವತ್ತು ಅಲಗ ಹಾಯ್ಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಬರಬೇಕು. ಅವರು ಕೂಡ ಮಲ್ಲಪ್ಪಣ್ಣ ಬಂದಿದ್ದಾನೆ. ಹಾರುಗೇರಿಯ ಕರ್ಸಿದ್ದನ ಗೂಳಿ ಬಂದದ. ದಯಮಾಡಿ ಹಾರುಗೇರಿ ಕರ್ಸಿದ್ದನ ಗೂಳಿಗೂ ಕೂಡ ವೇದಿಕೆ ಮೇಲೆ ಬರಬೇಕು ಸರ್. ಭಾಳ ಅದ್ಭುತ ಅಲಗ ಹಾದಿದ್ದಾರೆ, ತಾವೆಲ್ಲ ನೋಡಿದ್ದೀರಿ. ಬಹುಶಃ 2 ಕೈಲಿ ಅಲಗನ್ನು ತೆಗೆದುಕೊಂಡು ಹಾರುಗೇರಿ ಕರ್ಸಿದ್ದನ ಪೂಜಾರಿ ಹೆಂಗೆ ಆಯ್ತಾನಪ್ಪ ಅಂದ್ರೆ ಗೂಳ್ಯದ. ಈ ಕಡೆ ಒಂದು ಬಂದದ ಸರ್ ಕ್ವಾನಗನೂರದ, ಈ ಕಡೆ ಒಂದು ಬಂದದ, ಅಲ್ಲಿ ಕೂತದ ನೋಡಿ ಕ್ವಾನಗನೂರು ಗೂಳ್ಯದ. ಅದ್ಭುತ ಸದಸ್ಯರದ. ಯಾಕಂತ ಕೇಳಿ ಕ್ವಾನೇಶ್ವರ ದೈತನ ಹೊಡೆದಿರ್ತಕ್ಕಂಥ ಹುಟ್ಟು ನೆಲದಿಂದ ಬಂದಿರತಕ್ಕಂಥ ನಮ್ಮ ಕರ್ಸಿದ್ದನ ಗುಳಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತನ ಬಯಸ್ತಾ ಇದ್ದೇವೆ. ದಯಮಾಡಿ 5 ಮಂದಿ ನೀವೆಲ್ಲ ಅಲ್ಲಿಗೆ ಅವ್ರ ಹಿಂದೆ ನಿಂತ್ಕೊಳ್ಬೇಕು. ಅದನ್ನು ಕಾರ್ಯಕರ್ತರು ಬರಿ ಸರ್, ಕಾರ್ಯಕರ್ತರು ಬಂದ ಹಾಂ ಸರ್ ತುಲಾಭಾರದ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ತಮ್ಮ ದಿಮ್ಮನ್ನು ಸ್ವಲ್ಪ ಸೈಡ್ ಸೇರಿಸಿಡ್ರಪ್ಪ. ಓಕೆ ಸರ್, ಕಾರ್ಯಕ್ರಮ ಪ್ರಾರಂಭಗೊಳ್ತದೆ. ಅವ್ರಿಗೆ ನಂತರ ಕೊಡೋಣ ಸರ್ ಒಂದು ಸಂದ. ಓಕೆ, ಅರಳಿಕಟ್ಟಿ ಪೂಜಾರಿ ಅವರು ಕೂಡ ಅಲಗ ಹಾದಿರ್ತಕ್ಕಂಥ ಪೂಜಾರಿಗಳು. ದಯಮಾಡಿ ಅವರು ಕೂಡ ಬ್ಯಾಕುಡದವ್ರು ಬರಬೇಕು. ಎಲ್ಲರೂ ಸರ್ ನಿಂತ್ಕೊಂಡ್ ಬಿಡಿ. ನಾವು ನಡು ಮಧ್ಯದೊಳಗೆ ಏನು ಮಾಡ್ತೀವಿ ಅಂತ ಕೇಳಿದ್ರೆ ತಮ್ಮ ಅಪ್ಪರು ಬಂದಿದ್ದಾರೆ. ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿ ಸರ್, ಡೊಳ್ಳಿ ಮೇಳದವ್ರು ದಯಮಾಡಿ ಊಟ ಮುಗಿಸ್ಕೊಡಿ ಸರ್.
ಅವರಿಗೆ ಒಂದು 4 ಜನ ತಮ್ಮ ಕಮಿಟಿ ಅವ್ರು ಬರ್ತಮ್ಮ, ಇದು ನಡು ಸೆಂಟ್ರ್ ಪ್ಲೇಸ್ ಇಟ್ಕೋಬೇಕು. ಅದನ್ನು ತುಲಾಭಾರ ಕಾರ್ಯಕ್ರಮ ನೆರವೇರ್ತದ, ದಯಮಾಡಿ ಅದನ್ನು ಎತ್ತಿ ನಡು ಸೆಂಟ್ರದಾಗ ಇಟ್ಕೋಬೇಕು ಸರ್. ಆ ನಂತರ ತಕ್ಕಡಿನ ನಡು ಸೆಂಟ್ರದಾಗ ಹಾಕೋಣ. ಸರ್ಸ್ತಮ್ಮ ಸರ್ ಪೂರ್ತಿ ಸರ್ಸ್ಕೊಂಡ್ಬಿಡ್ತಾವೆ. ಇನ್ನೊಂದು ಸರ್ಸ್ಬಿಡ್ರಿ ಸರ್ ಹಾಂ ಓಕೆ ಹಾಂ ಇರಲಿ. ಈ ನಡು ಅದನ್ನು ತೆಗೆದುಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ಸರ್. ಒಂದ ಕುರ್ಚಿ ತಗೋರಿ ನಕತಕ್ಕ ತಮ್ಮ ಒಂದು ಕುರ್ಚಿ ಕೊಟ್ಬಿಡು ಮೇಲೆ ಅಜ್ಜಾರಿ ಕೊಂಡಾಕ. ಪುಟ್ಟು ಒಂದು ಕುರ್ಚಿ ಕೊಡು ತಮ್ಮ. ತಮ್ಮ ನಿಂದ ಒಂದು ಇವಂದು ಕೊಡು.